ಆಯುಷ್ಮಾನ್ ಭಾರತ್ ವಿಚಾರದಲ್ಲಿ ಏನೊಂದು ಫಂಡಿಂಗ್ ಸಿಸ್ಟಮ್ ಬಗ್ಗೆ ಮಾತಾಡಿದ್ರು, ಚರ್ಚೆ ಆಯ್ತು. ಸಲಹೆ ನಾನೇನು ಜಾಸ್ತಿ ಏನು ಅವ್ರನ್ನ ಅಲ್ಲ ಸಲಹೆ ಮಾತಾಡ್ತಿಲ್ಲ ಸರ್. ಮುಖ್ಯವಾಗಿ ಏನು ತಲಾ ಪೂಲಿಂಗ್ ಫಂಡ್, ನಿಮಗೂ ಗೊತ್ತಿದೆ, ನೀವು ಆರೋಗ್ಯ ಸಚಿವರಾಗಿ ಕೆಲಸ ಮಾಡಿದವರು. ಈ ಫಂಡಿಂಗ್ ಸಿಸ್ಟಮ್ ಇರೋದು ತಲಹ ಏನು ಪ್ರತಿಯೊಬ್ಬ ವ್ಯಕ್ತಿ ಆಧಾರಿತವಾಗಿ ಹಣವನ್ನ ಕೇಂದ್ರದಿಂದ ಒಂದು 60% ಕೊಡುವಂಥದ್ದು, 40% ರಾಜ್ಯ ಸರ್ಕಾರ ಕೊಡುವಂಥದ್ದು. ತಲವಾರು ಆಗಿ ಪೂಲಿಂಗ್ ಮಾಡಿ ಇದನ್ನ ಯಾವ ರೀತಿ ಪೂಲಿಂಗ್ ಆಫ್ ಫಂಡ್ ಆಗಿದೆ, ಆ ಪೂಲಿಂಗ್ ಆಫ್ ಫಂಡ್ ಅಲ್ಲಿ ಎಷ್ಟು ಯುಟಿಲೈಸೇಷನ್ ಮಾಡಿದ್ದಾರೆ, ಎಷ್ಟು ಬಳಕೆ ಆಗ್ತಿದೆ, ಬೇಸಿಕ್ ಕಾನ್ಸೆಪ್ಟ್ ಇರೋದು ಇದು ಪೂಲಿಂಗ್ ಆಫ್ ಫಂಡ್ ಕಾನ್ಸೆಪ್ಟ್ ನಲ್ಲಿ ಮಾಡಿರೋದು. ಅವರು ಆರೋಗ್ಯ ಸಚಿವರಾಗಿ ಕೆಲಸ ಮಾಡಿರುವಂತದ್ದು. ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ ಅಂತ ಪ್ರಾರಂಭ ಮಾಡಿದೆ ಕರ್ನಾಟಕದಲ್ಲಿ. ಆರೋಗ್ಯಶ್ರೀ ಆದ್ಮೇಲೆ 2ನೇ ರಾಜ್ಯ ಭಾರತದಲ್ಲಿ ಅಂದ್ರೆ ಅದು ಕರ್ನಾಟಕ. ಆ ತದನಂತರ ಪ್ರಾರಂಭವಾಗಿ ವಿಸ್ತರಣೆ ಆಗಿರೋದು ಇವತ್ತು ದೇಶ ಮಟ್ಟದಲ್ಲಿ ಈ ಕಾರ್ಯಕ್ರಮ ವಿಸ್ತರಣೆ ಆಗಿರೋದು. ಹಾಗಾಗಿ ತಲಾ ಏನ್ ಕಾಂಟ್ರಿಬ್ಯೂಷನ್ ಬರುತ್ತೋ ಆ ಕಾಂಟ್ರಿಬ್ಯೂಷನ್ ನ ಪೂಲ್ ಫಂಡ್ ಅಲ್ಲಿ ನಾವು ಯುಟಿಲೈಸೇಷನ್ ಮಾಡುವಂತದ್ದು. ಹಾಗಾಗಿ ಈ ಪ್ರಪೋರ್ಷನ್ ಅಲ್ಲಿ 75% ಆಗ್ತಿದೆ, 80% ಆಗ್ತಿದೆ. ನೀವು ಪ್ರೈಸ್ ರಿವೈಸ್ ಮಾಡಬೇಕಾದ್ರೆ ಫಾರ್ ಎಕ್ಸಾಂಪಲ್ ಯಾವ್ದೋ ಒಂದು ಟ್ರೀಟ್ಮೆಂಟ್ ತಪ್ಪು ಈಗ ಸಭಾಧ್ಯಕ್ಷರು ಇವರು ನಾವ್ ಯಾವಾಗಾರ ಪ್ರೈಸ್ ರಿವೈಸ್ ಮಾಡ್ಬೇಕಾದ್ರೆ ಕರ್ನಾಟಕ ರಾಜ್ಯದಲ್ಲಿ ಯಾವ್ದೋ ಒಂದು ಟ್ರೀಟ್ಮೆಂಟ್ ಕೇಂದ್ರ ಸರ್ಕಾರ ಕೇಳಿ ರಿವೈಸ್ ಮಾಡಿದ್ರಾ? ನೀವಾಗ ನೀವೇ ರಾಜ್ಯ ಸರ್ಕಾರದಲ್ಲಿ ನಿಮ್ಮ ಅಧಿಕಾರವನ್ನ ಬಳಕೆಯನ್ನು ಮಾಡಿಕೊಂಡು ಆರೋಗ್ಯ ಕರ್ನಾಟಕ, ಆಯುಷ್ಮಾನ್ ಭಾರತ್ ಅನ್ನುವಂತ ಎರಡನ್ನು ಕಾರ್ಯಕ್ರಮ ಒಟ್ಟಿಗೆ ಇವತ್ತು ಸದನದಲ್ಲಿ ಒಬ್ಬ ಆರೋಗ್ಯ ಸಚಿವರು ಗೊತ್ತಿದೆ ತಪ್ಪು ಮಾಹಿತಿಯನ್ನ ಈ ರೀತಿ ಇವತ್ತು NHM ಫಂಡ್ ಅನ್ನ ಹೇಳ್ಬೋದು. ಬೇಕಾದ್ರೆ ನೀವು ಸಮಯ ಕೊಡಿ, ನಿಲುವಳಿ ಸೂಚನೆಯಲ್ಲೇ ಬಹಳ ಸ್ಪಷ್ಟ ಆರೋಗ್ಯ ಇಲಾಖೆ ನಮ್ಮ ಒಂದು ಸೆಕೆಂಡ್ ಯಾಕೆ ನೀವು ರೈತರಲ್ಲಿ ನೋಡಿ ಅಲ್ಲಿ ನೀವು ಮಾತಾಡಿ ಆಯ್ತು, ನೀವು ಮಾತಾಡಿ ಬಜೆಟ್ ಅಲ್ಲಿ ಮಾತಾಡಿ. ಈಗಲ್ಲ ಈಗ ಯಾಕಿಲ್ಲ ಜಗದೀಶ್ ಮಾತಾಡಿ ಮುಂದೆ ಹೋಗ್ತೇವೆ. ಆಯ್ತು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.